ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ. ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಳೆ ಗಿಡ ಮನೆ ಮುಂದಾಗಿರ್ಬೋದು, ಹಿಂದಾಗಿರ್ಬೋದು ಬೆಳೆಯುವುದು ಶುಭಕರ. ನಮ್ಮ ಪೂರ್ವಿಕರು ಹಬ್ಬ ಹುಣ್ಣಿಮೆ ದಿನದಿಂದ ವಿಶೇಷವಾದ ಸಿಹಿ ತಿನಿಸುಗಳನ್ನು ಮಾಡ್ತಿದ್ದರು ಮತ್ತು ಸಿಹಿ ಪದಾರ್ಥಗಳನ್ನೆಲ್ಲ ಬಾಳೆ ಎಲೆಯಲ್ಲೇ ಹಾಕಿ ಕೊಡ್ತಿದ್ದರು. ಹಬ್ಬಗಳಲ್ಲಿ ಈ ಬಾಳೆ ಎಲೆಯಲ್ಲೇ ಏಕೆ ಹಾಕ್ಕೊಡ್ತಿದ್ದಾರೆ ಅಂದರೆ, ನಾವು ತಿನ್ನುವ ಆಹಾರದಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಾಗಲಿ ಎನ್ನುವ ಕಾರಣಕ್ಕೆ ಹಾಕ್ಕೊಡ್ತಾ ಇದ್ದರು. ಬಾಳೆಯಲ್ಲಿರುವ ಕ್ಯಾಲ್ಶಿಯಂ ಮತ್ತು ವಿಟಮಿನ್ಸ್ಗಳೆಲ್ಲವೂ ಬಾಳೆಯಲ್ಲೇ ಬಿಸಿ ಬಿಸಿ ಆಹಾರ ಬಡಿಸುವಾಗ ಇವೆಲ್ಲವೂ ಇದರೊಳಗೆ ಸೇರ್ಕೊಳ್ತವೆ ಅನ್ನೋ ಕಾರಣಕ್ಕೆ ಇದರಲ್ಲಿರುವ ಶಕ್ತಿ ಹೆಚ್ಚಾಗುತ್ತಾ ಹೋಗುತ್ತೆ. ಹಾಗೂ ನಮ್ಮ ದೇಹದಲ್ಲಿರುವ ಕೆಟ್ಟ ಬ್ಯಾಕ್ಟೀರಿಯಾಗಳು ಸಾಯ್ತವೆ ಅನ್ನೋ ಕಾರಣಕ್ಕೆ ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ಹಾಗೂ ಎಲ್ಲ ಸಮಾರಂಭಗಳಲ್ಲಿ ಪೂಜಾ ವಿಧಾನದಲ್ಲೂ ಬಾಳೆ ಕಂಬಾಗಲಿ, ಬಾಳೆ ಎಲೆ ಆಗಲಿ, ಬಾಳೆ ಹಣ್ಣಾಗಲಿ ಇಲ್ಲದೆ ಯಾವ ಸಮಾರಂಭನೂ ಆಗೋದಿಲ್ಲ.
ಬಾಳೆ ಎಲೆಗೆ ತನ್ನದೇ ಆದ ಮಹತ್ವವಿದೆ. ಬಾಳೆ ಎಲೆ ಮೇಲೆ ಮಾಡುವ ಊಟ ರುಚಿಯೇ ರುಚಿ, ಅದಕ್ಕೆ ಸಾಟಿ ಮತ್ತೊಂದಿಲ್ಲ. ಬಾಳೆ ಎಲೆ ಊಟದಿಂದ ತುಂಬುವುದು ನಮ್ಮ ಹೊಟ್ಟೆ ಮಾತ್ರವಲ್ಲ, ಈ ಎಲೆಯಲ್ಲಿರುವ ಅನೇಕ ಔಷಧೀಯ ಗುಣಗಳಿಂದ ಆರೋಗ್ಯದ ಗುಟ್ಟುಗಳು ಇದರಲ್ಲಿ ಅಡಗಿದೆ. ನೈಸರ್ಗಿಕ ಸಂಪತ್ತಾದ ಈ ಬಾಳೆಯಲ್ಲಿ ಕನಿಷ್ಠ ಹಬ್ಬ ಹರಿದಿನಗಳಲ್ಲಿ ಬಾಳೆ ಎಲೆಯಲ್ಲಿ ಊಟ ಮಾಡಿ ನಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳೋಣ. ಬಾಳೆ ಎಲೆಯಿದೆ ನಮ್ಮ ಬಾಳು ಬೆಳಗುವಂತಹ ಶಕ್ತಿ.